ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಸಿಎಂ ಡಿಸಿಎಂ ಪರ ಆಪ್ತರ ಬ್ಯಾಟಿಂಗ್. ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ತಡಿತಿದೆ ಅಂತ ಬಿಜೆಪಿ ವ್ಯಂಗ್ಯ. ಮನ್ರೇಗಾ ವಿಚಾರವಾಗಿ ವಿಪಕ್ಷಗಳು ನಿಗಿನಿಗಿ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕಕ್ಕೆ ಬಿಜೆಪಿ ಆಕ್ರೋಶ. ಇದೆಲ್ಲ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಕಾಂಗ್ರೆಸ್ ಪಟ್ಟದಾಟದ ವಿಚಾರವಾಗಿ ಸಿಎಂ ಡಿಸಿಎಂ ಪರ ಆಪ್ತರು ಬ್ಯಾಟ್ ಬೇಯಿಸುತ್ತಲೇ ಇದ್ದಾರೆ. ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟದಾಟಕ್ಕೆ ಕ್ರಿಕೆಟ್ ಟಚ್ ಕೊಟ್ಟಿದ್ದಾರೆ. ಡಿಕೆ ಆಪ್ತ ಶಾಸಕರು ತಮ್ಮ ನಾಯಕರ ಪರ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಟಾಸ್ ಮಾಡಿದಾರ ಅವರು, ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ. ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ನಮಗೆಲ್ಲ ಗೊತ್ತು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಭೇಟಿ ಮಾಡಿ ಅಭಿಪ್ರಾಯ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ, ಭರವಸೆ ಏನಿಲ್ಲ. ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ನ ಪಟ್ಟದ ಫೈಟ್ ವಿಚಾರವಾಗಿ ಬಿಜೆಪಿ ನಾಯಕರಿಗೆ ಅಸ್ತ್ರ ತಂದುಕೊಟ್ಟಂತಾಗಿದೆ. ಹೈಕಮಾಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರೆ ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದ್ರೆ ಇವರಿಗೆ ದಿನಾ ಕುರ್ಚಿ ಆಟ ಆಡ್ಬೇಕಲ್ಲ, ಅದೇನೋ ಕುರ್ಚಿ ಹೇಳ್ತಾರಲ್ಲ, ಸಂಗೀತ ಕುರ್ಚಿ, ಮ್ಯೂಸಿಕಲ್ ಚೇರ್. ಮನರೇಗಾ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 20 ವರ್ಷದಷ್ಟು ಹಳೆಯದಾಗಿರೋ ಈ ಯೋಜನೆಯ ಹೆಸರನ್ನೇ ಈಗ ಬದಲಾಯಿಸಲಾಗಿದ್ದು ಕೇಂದ್ರದ ವಿರುದ್ಧ ವಿಪಕ್ಷಗಳು ನಿಗಿ ಅಂತಿವೆ. ಮನರೇಗಾ ಯೋಜನೆ ಮೇಲೆ ಬುಲ್ಡೋಸರ್ ದಾಳಿ ನಡೆದಿದೆಯಂತ ಆರೋಪಿಸಿರೋ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕರಾಳ ಕಾನೂನಿನ ವಿರುದ್ಧ ಹೋರಾಡಲು ಬದ್ಧ ಅಂತ ಪ್ರತಿಜ್ಞೆ ಮಾಡಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. हमले का मुकाबला करने के लिए हम सब तैयार हैं. 20 साल पहले अपने गरीब भाई बहनों को रोजगार का अधिकार दिलवाने के लिए मैं भी लड़ी थी. आज भी इस काले कानून के खिलाफ लड़ने के लिए प्रतिबद्ध हूँ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಹೆಸರನ್ನ ತೆಗೆದುಹಾಕಿದ್ದನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನೇತೃತ್ವ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಡಿಕೆ, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಮಹಾತ್ಮರ ಹೆಸರನ್ನ ಗೋಡ್ಸೆ ಪಕ್ಷ ಮಾಡಿದೆ ಅಂತ ಕಿಚಾಯಿಸಿದ್ರು. ಅಲ್ಲದೆ ನಿಮಗೆ ತಾಕತ್ತಿದ್ರೆ ನೋಟಿನಲ್ಲಿರೋ ಗಾಂಧಿ ಚಿತ್ರವನ್ನ ತೆಗೆದುಹಾಕಿ ತೋರಿಸ್ಲಿ ಅಂತ ಕಿಡಿಕಾರಿದ್ರು. ಅವರು ಈ ದೇಶದ ಐಕ್ಯತೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂತ ಕೆಲಸ ಇವತ್ತು ನಾಥುರಾಮ್ ಗೋಡ್ಸೆ ಪಾರ್ಟಿ ಪಕ್ಷ ಇವತ್ತು ಮಾಡಿದೆ. ನಿಮ್ ಕೈಲಿ ಬಿಜೆಪಿಗೆ ಏನಾದ್ರು ಶಕ್ತಿ ಇದ್ರೆ, ನಿಮ್ ಕೈಲಿ ಏನಾದ್ರು ತಾಕತ್ತಿದ್ರೆ ಈ ಗಾಂಧಿ ನೋಟಲ್ಲಿರುವಂತ ಭಾವಚಿತ್ರವನ್ನ ತೆಗಿರಿ ನೋಡೋಣ. ಪ್ರತಿಭಟನೆ ವೇಳೆ ಡಿಕೆ ನಾವು ಗಾಂಧಿ ಕುಟುಂಬದ ಮಕ್ಕಳು ಅಂತ ಹೇಳಿದ್ರು. ಈ ಶತಮಾನದಲ್ಲಿ ದೇಶವನ್ನ ಗೋಡ್ಸೆ ಭಾರತ ಮಾಡೋಕೆ ಬಿಡಲ್ಲ ಅಂದ್ರು. ಇನ್ನು ಬಿಕೆ ಹರಿಪ್ರಸಾದ್ ಮೋದಿಗೆ ಹೆಸರು ಬದಲಾಯಿಸುವುದೇ ಕೆಲಸ ಅಂತ ಕಿಡಿಕಾರಿದ್ರು. ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಆ ಪ್ರಾಣನೇ ತ್ಯಾಗ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿದ್ರು. ಅಂತ ಪಕ್ಷದಲ್ಲಿ ಈ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ನೀವು ನಾವೆಲ್ಲ ಕಾಯ್ಕೊಂಡು ಕೂತಿದ್ದೀವಿ. ನಾವು ಈ ಗಾಂಧಿ ಕುಟುಂಬದ ಮಕ್ಕಳು. ನಾವು ಆರೋಗ್ಯ ಕಾರ್ಡ್, ಸೆಲ್ಫ್ ಹೆಲ್ಪ್ ಕಾರ್ಡ್, ಜನೌಷಧಿ ಯೋಜನೆಯನ್ನ ಪ್ರಧಾನಮಂತ್ರಿ ಜನೌಷಧಿ ಕಾರ್ಯಕ್ರಮ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿ ಎಲ್ಲ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಮನರೇಗಾ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ನಾಯಕರ ಮಾತಿಗೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಲಾಮಿತನದ ಮಾನಸಿಕತೆ ಇದೆ ಅಂತ ಹೇಳಿದ್ದಾರೆ. ಮಾನಸಿಕವಾಗಿ ಅವರು ಪ್ರಾಬ್ಲಮ್ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು, ಬೈ ನೇಚರ್ ಗುಲಾಬಿ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದಾರೆ. ಬ್ರಿಟಿಷರು ಇದ್ದಾಗ ಒಂದು ಸ್ಥಿತಿ ಏನಿತ್ತು, ಆ ಸ್ಥಿತಿ ಬಿಟ್ಟು ನಾವು ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಹೆಸರುಗಳು ಸೇರಿದಂತೆ ನಮ್ಮ ಗುಲಾಮಿ ಸಂಸ್ಕೃತಿಯ ಸಂಕೇತಗಳನ್ನು ಚೇಂಜ್ ಮಾಡಬೇಕು.
ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕದ ಬಗ್ಗೆಯೂ ವಾಗ್ಯುದ್ಧ ನಡೆದಿದೆ. ವಿಧೇಯಕಕ್ಕೆ ಅಂಕಿತ ಹಾಕದಂತೆ ನಿನ್ನೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದ ಶೋಭಾ ಕರಂದ್ಲಾಜೆ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ನಾವು ಅದಕ್ಕೆಲ್ಲ ತಯಾರಾಗಿದ್ದೇವೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ನಿನ್ನೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೀನಿ. ಸಂವಿಧಾನದ ಆರ್ಟಿಕಲ್ 200 ಪ್ರಕಾರ ಇದನ್ನು ನೀವು ಅಕ್ಸೆಪ್ಟ್ ಮಾಡಬಾರದು, ಇದಕ್ಕೆ ಅಸೆಂಟ್ ಹಾಕಬಾರದು, ಇದಕ್ಕೆ ಸಹಿ ಹಾಕಬಾರದು. ಅದಕ್ಕೆಲ್ಲ ನಾವು ತಯಾರಿದ್ದೀವಿ. ನಮ್ಮ ಗರಡಿಗಳಲ್ಲಿ ಯಾರೂ ಸಹ ಬೇರೆಯವ್ರ ಮೇಲೆ ದ್ವೇಷ ಮಾಡ್ಲಿಕ್ಕೆ ಹೇಳ್ಕೊಡೋದಿಲ್ಲ. ನಾವು ಗೋಡ್ಸೆ ಪಾರ್ಟಿ ಅಲ್ಲ, ಕೊಲೆ ಮಾಡಿ ಮಹಾತ್ಮ ಗಾಂಧಿಗಿಂತ ಕೊಲೆ ಮಾಡಿ ಬಂದಿರೋರಲ್ಲ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಬೇಕೆಂದು ರಾಜ್ಯ ಸರ್ಕಾರ ಈ ವಿಧೇಯಕ ತರುವುದಕ್ಕೆ ಮುಂದಾಗಿದೆ. ಆದರೆ ಬಿಜೆಪಿ ನಾಯಕರು ಸರ್ಕಾರದ ನಿರ್ಧಾರವೇ ದ್ವೇಷಪೂರಿತ ಅಂತ ಕಿಡಿಕಾರ್ತಿದ್ದಾರೆ. ಸದ್ಯ ರಾಜ್ಯಪಾಲರ ಅಂಗಳದಲ್ಲಿ ಈ ವಿಧೇಯಕದ ಭವಿಷ್ಯವಿದೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH